ಸೊ APMC ಈ ವಿಶೇಷ ಪತ್ರಿಕಾ ಪರಿಷತ್ ಕರಿ ಉದ್ದೇಶ ಏನಂದರೆ, ಕಳೆದ 94ರಿಂದ ಕೆಲವು ವ್ಯಾಜ್ಯಗಳು ತಮ್ಮ ಆ ಕಡೆ ಬಂದ್ ಮಾಡಿ ಹೊರಗೆ ಹೋಗ್ಬಿಡ್ರಿ ಎಲ್ಲರೂ, ಹೊರಗೆ ಹೋಗ್ಬಿಡ್ರಿ ಎಲ್ಲ, ಮೊಬೈಲ್ ಸ್ವಿಚ್ ಆಫ್ ಮಾಡಿರಿ, ಹೊರಗೆ ಮೈಕ್ ಕೊಟ್ಬಿಟ್ರಿ. 94ರಿಂದ ಕೆಲವು ವ್ಯಾಜ್ಯಗಳು ನಮ್ಮ ಹೈಕೋರ್ಟು ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದ್ದು. ಆ ವ್ಯಾಜ್ಯಗಳು ಬಗೆಹರಿದೇ 20 ವರ್ಷ 25 ವರ್ಷ ನಡೆದಿರತಕ್ಕಂಥ ಕೇಸ್ಗಳು ಸುದಯದಿಂದ ಈ 2 ವರ್ಷದಲ್ಲಿ 2 ಮಹತ್ತರ ಕೇಸ್ಗಳನ್ನು ನಾವು ಗೆದ್ದಿದ್ದೀವಿ. ಒಂದು ಗುಳಿಮಂಗಳ ಅಂಥೇಳಿ ನಿಮ್ಗೆ ಗೊತ್ತಿದೆ, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಮಾರ್ಕೆಟ್ನಲ್ಲಿ 42 ಎಕರೆ ಜಮೀನನ್ನು ಅಕ್ವಿಷನ್ಗೆ ಹಾಕಿದ್ವಿ ನಾವು. ಆ ಜಮೀನನ್ನು ಪಡ್ಕೊಳ್ಬೇಕಾದ್ರೆ ಸಾಕಷ್ಟು ಹೈಕೋರ್ಟ್ಗಳಲ್ಲಿ ನಮ್ಮಲ್ಲಿ ಸ್ವಲ್ಪ ವಿರುದ್ಧ ಆದರೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಪರ ಆಗಿ ಆ ಜಮೀನನ್ನು ಇವತ್ತು ನಾವು ವಶಕ್ಕೆ ತೆಗೆದುಕೊಂಡಿದ್ದೀವಿ. ತೆಗೆದುಕೊಂಡು ಭೂ ಸ್ವಾಧೀನದ ಹಣ ಕೂಡ ನಾವು ಇವತ್ತು ಅವರಿಗೆ ಭರಣ ಮಾಡಿದ್ದೀವಿ. 211 ಕೋಟಿ ರೂಪಾಯಿ ಹಣ ಇವತ್ತು ನಮ್ಮ APMCಯಿಂದನೇ ತುಂಬಿ, ನಾವು ಸರ್ಕಾರದಿಂದ ಯಾವುದೇ ಅನುದಾನ ಅದಕ್ಕೆ ಕೇಳಿಲ್ಲ, ನಮ್ಮ ಸ್ವಂತ ಲಾಭಾಂಶದಲ್ಲಿನೇ ಆ ಹಣವನ್ನು ತುಂಬಿ ಇವತ್ತು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಮಾರ್ಕೆಟ್ ಏನಿದೆ 42 ಎಕರೆ ಹೆಚ್ಚಿನ ಜಮೀನನ್ನು ಅಲ್ಲಿರ್ತಕ್ಕಂಥ ವರ್ತಕರಿಗೆ, ರೈತರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಬಿಟ್ಟಿದ್ದೀವಿ ಈಗಾಗಲೇ. ಅದಕ್ಕಿಂತಲೂ ಇನ್ನೊಂದು ಮಹತ್ತರ ಕೇಸ್ ಏನಪ್ಪ ಅಂದರೆ, ಜಮ್ನಾಲಾಲ್ ಬಜಾಜ್ ಕೇಸ್ ನಿಮ್ಗೆ ಗೊತ್ತಿದೆ, ಭಾಳ ಜನ ಕವರ್ ಮಾಡಿದ್ದೀರಿ. ಮಾಗಡಿ ರಸ್ತೆಯಲ್ಲಿ 270 ಎಕರೆ ಜಮೀನನ್ನು ಪಡ್ಕೊಳ್ಬೇಕಾಗಿತ್ತು ನಾವು. ಶ್ರೀಗಂಧ ಕಾವಲು ಅಂಥೇಳಿ ನಮ್ಮ ಪಾಪ್ಯುಲರ್ ಹೆಸರು ಶ್ರೀಗಂಧ ಕಾವಲು. ಅದು 270 ಎಕರೆ ಜಮೀನು, ಅದು ಕೂಡ ವ್ಯಾಜ್ನಲ್ಲಿ ಸಿಕ್ಕೊಂಡು ಯಾವುದೇ ಪರಿಹಾರ ನಮಗೆ ಸಿಕ್ಕಿರಲಿಲ್ಲ. ಆದರೆ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದೇ ಏಪ್ರಿಲ್ನಲ್ಲಿ ಆ ಕೇಸು ಜಸ್ಟಿಸ್ ನಾಗರತ್ನ ಅವ್ರ ಬೆಂಚ್ ಮುಂದೆ ಬಂದು ನಮ್ಮ ಪರ ತೀರ್ಪು ಬಂತು. ಹಣ ಕೂಡ ನಾವು ಸಂದಾಯ ಮಾಡಿದ್ದೀವಿ. ಈ 2 ಕೇಸು ಸೇರಿಸಿದರೆ 483ರಿಂದ 85 ಕೋಟಿ ಹಣ ನಾವು ನಮ್ಮ APMCಯಿಂದನೇ ಕೊಟ್ಟು ಆ ಜಮೀನನ್ನು ವಶಪಡಿಸ್ಕೊಂಡಿದ್ದೀವಿ. ಅದು ಈ ಶ್ರೀಗಂಧ ಕಾವಲ್ದು ಹಿಂದಿನ 93ರಲ್ಲೇ ಅಲ್ಲಿ ಒಂದು ಮೆಗಾ ಮಾರುಕಟ್ಟೆ ಮಾಡಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡು ಆ ಸಂದರ್ಭದಲ್ಲಿ ಅಕ್ವಿಷನ್ಗೆ ಹೋಗಿದ್ದರು. ಆದರೆ ಅದ್ರ ವ್ಯಾಜ್ಯ ನಡೆದು ಅದು ತಾರಕದ ಅಂತ್ಯಕ್ಕೆ ಬರಲಿಲ್ಲ. ಆದರೆ ಈ ಸರ್ತಿ ನಾವು 2 ವರ್ಷದಿಂದ ಸತತ ಪರ್ಶ್ಯೂ ಮಾಡಿದ ಮೇಲೆ ಅಲ್ಲಿ ಹಿರಿಯ ನ್ಯಾಯವಾದಿಗಳನ್ನು ನಿಲ್ಲಿಸಿ, ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ನಂದಕಿಶೋರ್ ಅಂತೇಳಿ ಹಿಂದೆ ಒಬ್ಬರು ಅಡ್ವೊಕೇಟ್ ಇದ್ದರು, ಅವ್ರ ತಂದೆಯವ್ರು ನಡೆಸ್ತಾಯಿದ್ರು, ಇವತ್ತು ಅವ್ರ ಮಗ ನಡೆಸಿದ್ರು. ಅವ್ರ ಜೊತೆಗೆ ಶ್ಯಾಮ್ ದಿವಾನ್ ಅವ್ರನ್ನ ಮತ್ತು ಅಭಿಷೇಕ್ ಮನು ಸಿಂಘ್ವಿ ಅವ್ರನ್ನ, ಜಸ್ಟಿಸ್ ಸುಭಾಷ್ ಆಡಿ ಅವ್ರನ್ನ, 3 ಜನರನ್ನು ಪ್ರೈವೇಟ್ ಅಡ್ವೊಕೇಟ್ಸನ್ನು ಸುಪ್ರೀಂ ಕೋರ್ಟ್ನಲ್ಲಿ ಹೈರ್ ಮಾಡಿ ಇವತ್ತು ಆ ಕೇಸ್ ಕೂಡ ನಾವು ಗೆದ್ದಿದ್ದೀವಿ. ಇದ್ರ ಜೊತೆಗೆ ಇನ್ನೊಂದು ಕೇಸ್ ನಮ್ಮ ಮೇಲೆ ಒಂದು ಹೊರೆ ಆಗ್ತಕ್ಕಂಥ ಕೇಸ್ ಇತ್ತದು. ನಿಮಗೆ ಕಾರಟಗಿ ರೈಸ್ ಮಿಲ್ಲಿನ ಕೇಸು, ಗಂಗಾವತಿ ತಾಲೂಕಿನಲ್ಲಿ 300 ಎಕರೆ ಜಮೀನು ಅಕ್ವೈರ್ ಮಾಡಿರ್ತಕ್ಕಂಥದ್ರಲ್ಲಿ ಭೂ ಸ್ವಾಧೀನ ಪರಿಹಾರ ನೀವು ಹೆಚ್ಚಿಗೆ ಕೊಡಬೇಕಂಥೇಳಿ ಹಿಂದಿನ ಒಂದು ಕೊಪ್ಪಳ ಜಿಲ್ಲಾ ಜಿಲ್ಲಾ ನ್ಯಾಯಾಲಯ 300 ಕೋಟಿವರೆಗೆ ಅವಾರ್ಡ್ ಮಾಡಿತ್ತು ನಮ್ಮ ವಿರುದ್ಧ. ಅದನ್ನು ಕೂಡ ಸ್ಟೇಟ್ ತಗೊಂಡು ಅದನ್ನು ಪುನರ್ ಪರಿಶೀಲನೆಗೆ ಹಾಕಿ ಬರೀ ಈಗ 11 ಕೋಟಿಗೆ ಅವಾರ್ಡ್ ಆಗಿದ್ದನ್ನು 280 ಕೋಟಿವರೆಗೆ ಅವಾರ್ಡ್ ಮಾಡಿದ್ರು ನಮ್ಮ ವಿರುದ್ಧ. ಅಷ್ಟು ದುಡ್ಡು ಕೂಡ ನಮ್ಮಲ್ಲಿ ಇರಲಿಲ್ಲ ಕೊಡಬೇಕಾದ್ರೆ. ಯಾಕೆಂದರೆ ನಿಮಗೆಲ್ಲ ಗೊತ್ತಿದೆ, APMC ಕಾನೂನು ಜಾರಿ ಆಗೋಕ್ಕಿಂತ ಪೂರ್ವದಲ್ಲಿ ನಮ್ಮ ಆದಾಯ 600 ಕೋಟಿಯಿಂದ 190-200 ಕೋಟಿಗೆ ಹೋಗಿತ್ತು.
ಆದರೆ ಆ ಸಂದರ್ಭದಲ್ಲಿ ಅದು ಏನರ ಅವಾರ್ಡ್ ಪ್ರಕಾರ ದುಡ್ಡು ತುಂಬಬೇಕಾದ್ರೆ ದುಡ್ಡು ಕೂಡ ನಂಬಲ್ಲಿ ಇರಲಿಲ್ಲ. ಆ ಸ್ಥಿತಿನಲ್ಲಿದ್ವಿ 2 ವರ್ಷ ಹಿಂದೆ ನಾವು. ಅದೇನು ಕೋರ್ಟಿಗೆ ಮತ್ತೆ ಹೋಗಿ ಪುನರ್ ಪರಿಶೀಲನೆ ಅರ್ಜಿ ಹಾಕಿ ಹೈಕೋರ್ಟ್ನಿಂದ ರಿಮೈಂಡ್ ಮಾಡಿಸಿ ಅದನ್ನು ತಡೆ ತೊಗೊಂಡ್ಬಂದು ಇವತ್ತು ಅಲ್ಲಿ ಕೂಡ ನಮಗೊಂದು ಪರಿಹಾರ ಸಿಗ್ತಕ್ಕಂಥ ಅವಕಾಶ ಇದೆ. ಈ 3 ಪ್ರತಿಷ್ಠಿತ ಕೇಸ್ಗಳನ್ನು ಗೆದ್ದಿರೋದ್ರಿಂದ ಇವತ್ತು ಬೆಂಗಳೂರು 1ರಲ್ಲೇ ನಾವು 312 ಎಕರೆ ಜಮೀನನ್ನು ಪ್ರೈಮ್ ಲ್ಯಾಂಡನ್ನು ನಾವು ಹೊಂದಿದ್ದೀವಿ. ಇವತ್ತದು ನಮ್ಮ ಸ್ವಾಧೀನಕ್ಕಿದೆ, ನಮ್ಮ ಕಸ್ಟಡಿಯಲ್ಲಿದೆ. ಈಗ ಅಭಿವೃದ್ಧಿ ಮಾಡಿ ಇವತ್ತು ಒಂದು ರಾಷ್ಟ್ರಮಟ್ಟದ ಅಂತಾರಾಷ್ಟ್ರ ಮಟ್ಟದ APMC ಮಾರುಕಟ್ಟೆಯನ್ನು ಮಾಡಬೇಕಂತಕ್ಕಂಥ ಆಶಾಭಾವನೆ ಇಟ್ಕೊಂಡಿದ್ದೀವಿ. ಅದರ ಜೊತೆಗೆ ಇನ್ನೊಂದು ಏನು ಸಾಧನೆಪ್ಪ ಅಂದರೆ ನಿಮಗೆಲ್ಲ ಗೊತ್ತಿದೆ, ಯಶವಂತಪುರ ಮಾರ್ಕೆಟನ್ನು ದಾಸನಪುರಿಗೆ ಶಿಫ್ಟ್ ಮಾಡಬೇಕಂತಕ್ಕಂಥದ್ದು ಪ್ರತಿ ಬಾರಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ವಿಚಾರ ಬರ್ತಿತ್ತು. ಅದು ಕೂಡ ಇವತ್ತು ನಮ್ಮ ಪರ ಆಗಿದೆ. ಅಲ್ಲಿ ಕೂಡ ಇವತ್ತು ಯಶವಂತಪುರನ ಜುಲೈನಲ್ಲೇ ನಮ್ಗೆ ಆದೇಶ ಆಗಿದೆ. ಯಶವಂತಪುರನ ದಾಸನಪುರಿಗೆ 3 ಕಮಾಡಿಟೀಸ್ ಆ್ಯಕ್ಚುಲಿ ಇವತ್ತು ಶುಂಠಿ, ಪೊಟ್ಯಾಟೊ, ಬೆಳ್ಳುಳ್ಳಿ ಇವುಗಳನ್ನು ಅಲ್ಲಿ ಶಿಫ್ಟ್ ಮಾಡಿದರೆ ಏನು ಉತ್ತರ ಕರ್ನಾಟಕದಿಂದ ಮಧ್ಯ ಕರ್ನಾಟಕದಿಂದ ಬರ್ತಕ್ಕಂಥ ಈ ಆಲೂಗಡ್ಡೆ, ಉಳ್ಳಾಗಡ್ಡಿ, ಶುಂಠಿ ಟ್ರಕ್ಗಳು ಮಿನಿಮಮ್ ಒಂದು ದಿವ್ಸಕ್ಕೆ 100 ಟ್ರಕ್ಗಳು ಸಿಟಿ ಒಳಗೆ ಬರ್ತಾವೆ. 40 ಕಿಲೋಮೀಟ್ರು ಹೆಚ್ಚಿಗೆ ಒಳಗೆ ಬಂದು ಟ್ರಾಫಿಕ್ಕಿನ ಇಶ್ಯೂ ಕೂಡ ಆಗ್ತಿತ್ತು. ಅದು ಕೂಡ ಬಗೆಹರಿಸ್ತಕ್ಕಂಥ ಸ್ಥಿತಿಗೆ ಬಂದಿದ್ದೀವಿ. ನಿನ್ನಿಲ್ಲ ಮೊನ್ನೆ ಕ್ಯಾಬಿನೆಟ್ನಲ್ಲಿ ನಿಮ್ಗೆ ಗೊತ್ತಿದೆ, ರಾಮಲಿಂಗ ರೆಡ್ಡಿಯವರು ಪುನಃ ನಮಗೆ 12 ಎಕರೆ ಜಮೀನನ್ನು ಅವರಿಗೆ ನಮ್ಮ ದಾಸನಪುರಿಗೆ ಹೊಂದ್ಕೊಂಡಿತ್ತು, ಅದನ್ನು ಕೊಡ್ರಿ ಅಂಥೇಳಿ ರಿಕ್ವೆಸ್ಟ್ ಮಾಡಿದ ಮೇಲೆ ಕ್ಯಾಬಿನೆಟ್ನಲ್ಲಿ ಆ ವಿಷಯವನ್ನು ತಂದು BMTCದ 12 ಎಕರೆ ಜಮೀನನ್ನು ತಿಂಗಳಿಗೆ 10 ಲಕ್ಷ ರೂಪಾಯಿ ಲೀಸಿನಂಗೆ ಕ್ಯಾಬಿನೆಟ್ನಲ್ಲಿ ಕೊಡಿಸೋದ್ರಲ್ಲಿ ರಾಮಲಿಂಗ ರೆಡ್ಡಿಯವರು ತಮ್ಮ ಹೃದಯ ವೈಶಾಲ್ಯತೆಯನ್ನು ತೋರಿ ನಮಗೆ ಸಹಾಯ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಕೃತಜ್ಞ ಹೇಳ್ತೀನಿ. ಯಾಕೆಂದರೆ ಇಷ್ಟೊಂದು ನಾನು ಆ ಕ್ಯಾಬಿನೆಟ್ನಲ್ಲಿ ಇರಲಿಲ್ಲ, ಅನಿವಾರ್ಯ ಕಾರಣದಿಂದ ಅವರೇ ಇದನ್ನು ಪ್ರಸ್ತಾಪ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿ ಇದನ್ನು ಇವತ್ತು ಆ ಮಾರುಕಟ್ಟೆ ಕೂಡ ಇವತ್ತು ಯಶವಂತಪುರನ್ನು ಶಿಫ್ಟ್ ಮಾಡಿ ದಾಸನಪುರನಲ್ಲಿ ನಡೆಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ದೀವಿ. ಇವು 4 ಪ್ರಮುಖವಾಗಿರ್ತಕ್ಕಂಥ ಲ್ಯಾಂಡ್ ರಿಲೇಟೆಡ್ ಇಶ್ಯೂಸನ್ನು ಸಾಕಷ್ಟು ನಾವು ಮುತುವರ್ಜಿ ವಹಿಸಿ ಮಾಡಿದ ಮೇಲೆ 2 ವರ್ಷದಲ್ಲಿ ತಾರೀಕು ಅಂತ್ಯಕ್ಕೆ ಬಂದಿದ್ದಾವೆ. ಈಗ ಹಿಂದೆ ಇವು ಕಳೆದ 20 ವರ್ಷದಿಂದ ನಡೆದಿರ್ತಕ್ಕಂಥ ಇಶ್ಯೂಸ್, 25, 30, 40 ವರ್ಷಗಟ್ಟಲೆ ನಡೆದಿರ್ತಕ್ಕಂಥ ಇಶ್ಯೂ. 94ರಿಂದ ಕೆಲವು ನಡೆದಿದ್ದಾವೆ, 2005ರಿಂದ ಕೆಲವು ನಡೆದಿದ್ದಾವೆ. ಇವೆಲ್ಲ ಇವತ್ತು ಒಂದು ಹಂತಕ್ಕೆ ಬಂದು ಒಂದು ನಿರ್ಣಯದ ಹಂತ ತಲುಪಿ ಇವತ್ತು ನಾವು ಸಾರ್ವಜನಿಕರಿಗೆ ಅವ್ರನ್ನ ಉಪಯೋಗಕ್ಕೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಕೇಸ್ಗಳು ಇನ್ನೂ ಬೇರೆ ಬೇರೆ ಸಣ್ಣ ಪುಟ್ಟ ಲಿಟಿಗೇಷನ್ಸ್ ಇದ್ದಾವೆ. ಇವು ಮೇಜರ್, ಇವು 100 ಕೋಟಿ ಆರ್ಥಿಕ ಹೊರೆ ಬರ್ತಕ್ಕಂಥ ವ್ಯಾಜ್ಗಳಿದ್ದು, ಆದರೆ ನಮ್ಮಲ್ಲಿ ಇಷ್ಟು ದುಡ್ಡು ಕೊಡೋಕ್ಕೂ ಹಿಂದೆ ಯಾವ ಕಾಲಕ್ಕೂ ಇಷ್ಟು ದುಡ್ಡು ಕೊಟ್ಟಿರಲಿಲ್ಲ. ನಾವು ಬಂದ ಮೇಲೆ ಹೆಚ್ಚು ಕಡಿಮೆ ಈ ವರ್ಷ 450 ಕೋಟಿಯಿಂದ 480 ಕೋಟಿವರೆಗೆ ಇವತ್ತು ನಮ್ಮ APMC ಸ್ವಂತ ಆದಾಯದಿಂದ ದುಡ್ಡು ತುಂಬಿ ಈ ಭೂಮಿಯನ್ನು ವಶಪಡಿಸ್ಕೊಂಡಿದ್ದೀವಿ. ಅಕಸ್ಮಾತ್ ನಾವು ಸರ್ಕಾರದ ಮುಂದೆ ಹೋಗಿದ್ರೆ ಇದು ಭಾಳ ಕಷ್ಟ ಆಯಿತು. ನಮ್ಮ ಆದಾಯದ ಮೇಲೆ ನಾವು ಸ್ವಂತ ಬಲದಿಂದ ಈ ಹಣ ಸಂದಾಯ ಮಾಡಿ ಈ ಎಲ್ಲ ವ್ಯಾಜ್ಯಗಳನ್ನು ಬಗೆಹರಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಸಣ್ಣ ಪುಟ್ಟು ಈಗ ಏನಾಗ್ತವೆ, ತಾಲೂಕಾ ಲೆವೆಲ್ದಲ್ಲಿ ಇರ್ತವೆ, ಒಂದೊಂದು APMCನಲ್ಲಿ ಇರ್ತವೆ, ಅವು ನಾವು ರೆಗ್ಯುಲರ್ ಆಗಿ ರಿವ್ಯೂ ಮಾಡ್ತಾನೆ ಇರ್ತೀವಿ. ಆದರೆ ಇವು 4 ಮೇಜರ್ ಕೇಸ್ ಬೆಂಗಳೂರದೇ. ಇವು 3 ಕೇಸ್ ರಿಲೇಟೆಡ್ ಬೆಂಗಳೂರದೇ. ಇವು ಒಂದು ಕಾರಟಗಿದು ಯಾಕೆ ನಾನು ಫೋಕಸ್ ಮಾಡಿದೆ ಅಂದರೆ 300 ಕೋಟಿ ನಾವು ಹೆಚ್ಚು ಕಡಿಮೆ ಪರಿಹಾರ ಕೊಡಬೇಕಾಗ್ತಿತ್ತು. ಅಕಸ್ಮಾತ್ ಅದನ್ನು ನಾವು ಬಿಟ್ಟಿದ್ದೆ, ಅಷ್ಟು ಹಣ ಕೂಡ ನಮ್ಮಲ್ಲಿ ಇರಲಿಲ್ಲ. ಈಗ ಪೊಸಿಷನ್ ಈಗ ಜಸ್ಟ್ ಆಗಿದೆ, ಜಸ್ಟ್ ಒಂದು 10 ದಿವಸ ಆಯಿತು ಇವತ್ತಿಗೆ ನಮಗೆ ಕೇಸ್ ನಮ್ಮ ಪರ ಆಗಿ ಇನ್ನು ಪೊಸಿಷನ್ನು ತೊಗೊಂಡಿದ್ದೀವಿ. ಇನ್ಮೇಲೆ ನೋಡೋದು ಈಗ ದುಡ್ಡು ಬೇಕಲ್ಲ ಅಷ್ಟು.
ಫಿಸಿಕಲ್ ಡೆವಲಪ್ಮೆಂಟ್. ಕಾರಟ್ಟಿಗಿದ್ದ ಕಾರಟಿಗೆ ಸರ್ ಇಲ್ಲ ಕಾರಟಿಗೆ 300 ಎಕರೆ ಸರ, 60 ಎಕರೆ ಸರ್ಕಾರದ್ದಿದೆ ಅದರಲ್ಲಿ. ಅದು ರಿಲೀಫ್ 9 ಕೋಟಿ ಮೊದಲು ಕೊಟ್ಟಿದ್ವಿ ನಾವು ಎಲ್ಲದು ಸೇರಿ. ಅಂದರೆ ಈಗ ಅವಾಗ ನಾವು ಕೊಟ್ಟಿರೋದು ಆ ಸಂದರ್ಭದಲ್ಲಿ ಏನು ಒಂದು ಪ್ರಿವೈಲಿಂಗ್ ಮಾರ್ಕೆಟ್ ರೇಟ್ ಇತ್ತು. ಪುನಃ ಅವ್ರು ವ್ಯಾಜ್ಯಕ್ಕೆ ಹೋಗಿ 280 ಕೋಟಿ ಅವಾರ್ಡ್ ತಂದಿದ್ರು ನಮ್ಮ ಮೇಲೆ. 48 ಎಕರೆ ಜಾಗ ಇದೆ. 48 ಎಕರೆ ಜಾಗದಲ್ಲಿ 68 ಎಕರೆ ಜಾಗ ಪೂರ್ಣ ಪ್ರಮಾಣದಲ್ಲಿ ಸುಸಜ್ಜಿತ ವ್ಯವಸ್ಥೆ ಎಲ್ಲ ಕೊಟ್ಟಿದೆ. ಈ ಕೋರ್ಟ್ ಆರ್ಡರ್ ಪ್ರಕಾರವಾಗಿ ಶಿಫ್ಟಿಂಗ್ ಪ್ರೋಸೆಸ್ ನಡೀತಾ ಇದೆ. ಈಗ ನಮಗೆ ಅಲ್ಲಿ ಪಾರ್ಕಿಂಗಿಗೆ ಹೆಚ್ಚಿಗೆ ಜಾಗ ಬೇಕು ಅಂಥೇಳಿ ವರ್ತಕರು ಹೇಳ್ಕೊಂಡಿದ್ರು. ಅದಕ್ಕೆ BMTC ಅವ್ರದ್ದು ನಮ್ಮ ಪಕ್ಕಕ್ಕೆ ಲ್ಯಾಂಡ್ ಇತ್ತು. ಅದು ಬೇಕಾದ ಬೇರೆಯವರು ಅತಿಕ್ರಮಣ ಕೂಡ ಮಾಡ್ತಾಯಿದ್ರು. ಅದನ್ನು ರಾಮಲಿಂಗ ರೆಡ್ಡಿ ಅವರಿಗೆ ನೀವೇನು ಅದನ್ನು ಲೀಸ್ ಅಮೌಂಟ್ ಹೇಳ್ತೀರಿ ಹೇಳಿ ಕೊಡಿ ಅಂತ ಅಂದ್ಬಿಳಕ್ಕೆ ಅವ್ರು ಕೊಟ್ಟಿದ್ದಾರೆ. ಅದು ಸರ್ಕಾರದ ಜಮೀನೇ. ಅದು 10 ಲಕ್ಷ 12 ಅವರು ಅಂದರೆ ನಾನು 10ಕ್ಕೆ ಮುಗಿಸಿ ಅಂತ. ಅಲ್ಲಿ 3 ಕಮಾಡಿಟಿ: ಪೊಟ್ಯಾಟೊ, ಆಲೂಗಡ್ಡೆ, ಶುಂಠಿ, ಬೆಳ್ಳುಳ್ಳಿ ಏನು ಇನ್ನೂ ಮಾಡಿಲ್ಲಲ್ಲ. ಬೆಳ್ಳುಳ್ಳಿನೂ ಅಲ್ಲೇ ಆಗ್ತದೆ. ಅದು ನಾವು ಅದಕ್ಕೆ ಈಗ ಅಡಿಷ್ನಲ್ 12 ಎಕರೆ ಈಗ ತೊಗೊಂಡಿದ್ದು ಅದೇ ಉದ್ದೇಶಕ್ಕೆ. ಈಗ ಇಲ್ಲಿ ಯಾವುದಾದ್ರೂ ಸಮಸ್ಯೆ ಬಂದರೆ ಆ 12 ಎಕರೆನಲ್ಲಿ ಅವ್ರನ್ನ ಅಕಾಮಿಡೇಟ್ ಮಾಡಿ, ಬಟ್ ಕೋರ್ಟ್ ಆದೇಶದ ಪ್ರಕಾರ ಈಗ ನಾವು ಯಾರಿಗೆ ಕೊಡಬೇಕನ್ನೋದು ಆದೇಶ ಕೋರ್ಟ್ನೇ ಮಾಡಿದೆ. ಅವ್ರು ಕೊಟ್ಟ ಮೇಲೆ ಯಾರಾದರೂ ಉಳಿದ್ರೂ ಕೂಡ 12 ಎಕರೆನಲ್ಲಿ ಅಕಾಮಿಡೇಟ್ ಮಾಡ್ತೀವಿ. ಮಾತಾಡೇ ಬಗೆಹರಿಸ್ತೀವಿ. ನೋಡಿ, ಈಗ ಮಾತಾಡ್ತಾನೇ ಇಲ್ಲಿವರೆಗೆ ಬಂದಿದ್ದಾರೆ. ಅವರು ಯಾವಾಗೋ ಹೋಗಬೇಕಾಗಿತ್ತು. ಆದರೆ ಇದು ಮಾಡೋ ಉದ್ದೇಶ ಇಷ್ಟೇ. ದಿನನಿತ್ಯ ಒಂದು 100 ಟ್ರಕ್ಗಳು ಸಿಟಿನಲ್ಲಿ ಬರ್ತವೆ. ಪೊಲೀಸ್ ಕಮಿಷನರ್ ರಿಪೋರ್ಟ್ ಇದೆ, ಸ್ಕೂಲ್ ಮಕ್ಕಳ ರಿಪೋರ್ಟ್ ಇದೆ, ಜೊತೆಗೆ ಆ ಭಾಗದ ಜನರದ್ದು ಒಂದು ಗ್ರೀವನ್ಸಸ್ ಇದೆ. ಟ್ರಾಫಿಕ್ ಸಮಸ್ಯೆ ಆಗ್ತದೆ ನಮಗೆ ಸಿಕ್ಕಾಪಟ್ಟೆ. ಮತ್ತು ಇವು ಏನಿದ್ದಾವೆ, ಇವು 4 ಕಮಾಡಿಟಿ ಎಲ್ಲಿ ಬೇಕಾದಲ್ಲಿ ಕೂಡ ಶಿಫ್ಟ್ ಮಾಡಿ ಟ್ರೇಡಿಂಗ್ ಮಾಡ್ಬೋದು ಅವರು. ಸೊ ಇಷ್ಟೇ ನಮ್ಮ ಮೇನ್ ಫೋಕಸ್ ಸರ್. ಇದನ್ನು ಬಿಟ್ಟರೆ ಇಲ್ಲ, ಆ ಥರ ನೋಡಿ. ಈಗ ಕೋರ್ಟಿಗೆ ನಾವು ಕನ್ವಿನ್ಸ್ ಮಾಡಿ ಕೋರ್ಟ್ನಿಂದನೇ ಆದೇಶ ಮಾಡಿಸಿದ್ದೀವಿ. ಎಷ್ಟಾಗತ್ತಪ್ಪ ಒಂದು ಅಂಗಡಿ ಈಗ? ಎಷ್ಟು? 2400 ಅಡಿವರೆಗೂ ಇದೆ ದೊಡ್ಡದು. ಮೊದಲು ಕೆಲವು ಅಂಗಡಿ ಆ ಥರ ಇದ್ದಾವೆ. ABC 3 ಕ್ಯಾಟಗರಿ ಇದ್ದಾವೆ. ಸಣ್ಣದು ಎಷ್ಟಾಗತ್ತೆ? ಸಣ್ಣ ಪ್ರಮಾಣದ ವರ್ತಕರಿಗೆ ಸಣ್ಣ ಪ್ರಮಾಣದ ಮಳಿಗೆಗಳು ಸರ್, ದೊಡ್ಡ ಪ್ರಮಾಣದ ಅವ್ರವ್ರ ಇಲ್ಲೇನು ಸ್ಪೇಸ್ ಇದೆ ಅದ್ರ ಪ್ರಕಾರನೇ ಕೊಡ್ತೀವಿ ನಾವು. ಇಲ್ಲಿ ಪ್ರಪೋರ್ಷನೇಟಾಗೇ ಕೊಡ್ತೀವಿ. ಮತ್ತು ಇನ್ನೊಂದು, ಈಗ 12 ಎಕರೆ ನಮಗೆ ಅಡಿಷ್ನಲ್ ಲ್ಯಾಂಡ್ ಇದೆ. ಎಷ್ಟು ಬೇಕಾದರೂ ಕೊಡ್ಬೋದು ನಾವು ಇನ್ಮೇಲೆ. ಬಟ್ ಪ್ರೊವೈಡೆಡ್ ಒಂದೇ ಒಂದು, ಅದಕ್ಕೊಂದು ಅಪ್ರೋಚ್ ರೋಡು PWDಗೆ ನಾವು ಕೊಟ್ಟಿದ್ದೀವಿ ಒಂದು ರಿಕ್ವಿಷನ್. ಅಲ್ಲಿ ಏನು ಹಿಮಾಲಯ ಡ್ರಗ್ ಹೌಸ್ನಿಂದ ಒಳಗೆ ಹೋಗಬೇಕು, ಆ ರೈಲ್ವೆ ಬ್ರಿಡ್ಜಿಗೂ ಕೂಡ ದುಡ್ಡು ತುಂಬಿದ್ದೀವಿ. ಅದನ್ನು ಮಾಡಿದರೆ ಅಟ್ಲೀಸ್ಟು ಟ್ರಾಫಿಕ್ ಕಂಜೆಷನ್ ಕಡಿಮೆ ಆಗುತ್ತೆ ಸಿಟಿನಲ್ಲಿ. ಅಷ್ಟೇ ನಮ್ಮ ಉದ್ದೇಶ. ಅದನ್ನು ಬೇಸ್ಡ್ ಆನ್ ಅವ್ರದ್ದು ಮೊದಲೇನು ಅಲಾಟ್ಮೆಂಟ್ ಮಾಡಿದ್ದಾರೆ ಅದ್ರ ಮೇಲೆ ಈಗ ನಿಮಗೆ ಪ್ರಪೋರ್ಷನೇಟ್ ಕೊಡ್ತೀವಿ ಅಂದ ಬೆಳಕ್ಕೆ ಯಾರಿಗೇನು ಇಲ್ಲಿ ಕೊಟ್ಟಿದ್ದೀವಿ ಅಲ್ಲಿ ಅಷ್ಟು ಕೊಟ್ಟೇ ಕೊಡ್ತೀವಿ ನಾವು. ಇಲ್ಲೇನು ಕೊಟ್ಟಿದ್ದೀವಿ ಅಷ್ಟು ಜಾಗ ಅಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡಿದ್ವಿ. ಕೋರ್ಟಿಗೂ ಅದನ್ನೇ ಅಫಿಡವಿಟ್ ಫೈಲ್ ಮಾಡಿದ್ದೀವಿ. ಅದು ನೋಡಿ, ಈಗ ನಾನು ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ಹೇಳಕ್ಕೆ ಹೋಗೋದಿಲ್ಲ. ಈ 300 ಎಕರೆ 312 ಎಕರೆ ಜಮೀನು ಇವತ್ತು ಸಾವಿರಾರು ಕೋಟಿ ಕಿಮ್ಮತ್ತಿದೆ.
ಈಗ ಫಾರ್ ಎಕ್ಸಾಂಪಲ್ ಈಗ ಗುಳಿಮಂಗಲದ ತೊಗೊಂಡ್ರೆ ನಾನು ಮಾರ್ಕೆಟ್ ರೇಟ್ ಹೇಳ್ತಾ ಇದ್ದೀನಿ, ನನಗೆ ಸಬ್ರೆಸ್ಟ್ ರೇಟ್ ಇಲ್ಲಲ್ಲ, 30,000 ರೂಪಾಯಿ ಸ್ಕ್ವೇರ್ ಫೀಟ್ ಇದೆ ಅಲ್ಲಿ. ಬಟ್ ನಮಗೆ ಬಂದಿರೋದು ಈಗ ಸದ್ಯ ಎಲ್ಲ ಸರಿ 280 ಕೋಟಿ. ಬಟ್ ಕಾಂಪೆನ್ಸೇಷನ್ ಅಡಿಷ್ನಲ್ ಕೇಳಿದರೂ ಕೊಡೋ ದುಡ್ಡಿದೆ ನಮ್ಮಲ್ಲಿ. ಆದರೆ ಕೋರ್ಟು ಸಬ್ರೆಸ್ಟ್ ವ್ಯಾಲ್ಯೂಯೇಷನ್ ಪ್ರಕಾರನೇ ಕೊಡ್ತದೆ. ಆದರೆ ನಮಗೆ ಅನ್ನಿಸ್ತದೆ ಒಂದು 10,000 ಕೋಟಿದಾದರೂ ಅಡಿಷ್ನಲ್ ಆಸ್ತಿ ನಮ್ಮ APMC ಉಳ್ದಂಗೆ ಈಗ ಬ್ಯಾಂಗ್ಳೂರಿನಲ್ಲಿ ಇಲ್ಲದೇ ಇದ್ರೆ ಇದು 94ರಿಂದ ಈ 3 ವ್ಯಾಜ್ಗಳು 94, 2005ರಿಂದ ಈ ವ್ಯಾಜ್ಗಳು ಹಾಗೆ ಉಳಿದ್ವು. ಆದರೆ ಲಾಯರ್ಸ್ ಫೀಸ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಕೇಸ್ ನಮ್ಮ ಪರ ಆಯ್ತಲ್ವ ಬರ್ತದೆ. ಏನು ಸರ್ವಿಸ್ ಓರಿಯೆಂಟ್ ಅಂತ ಮಾಡ್ಯಾರ ಸರ್ ಮತ್ತು ಈಗ ಲಾಯರ್ಸ್, ಗೌರ್ಮೆಂಟ್ ಲಾಯರ್ಸು ಪಾಪ ಅವರು AGಗಳು ನಮ್ಗೆ ಹೆಲ್ಪ್ ಮಾಡಿದ್ದಾರೆ, ಅಡ್ವೊಕೇಟ್ ಜನರಲ್ಸು ಹೆಲ್ಪ್ ಮಾಡಿದ್ದಾರೆ. ಪ್ಲಸ್ ಅಡಿಷ್ನಲ್ ಹೊರಗಿನವರು ಅವ್ರು ನಿಲ್ಲಿಸಿದಾಗ ನಾವು ನಿಲ್ಲಿಸಲೇಬೇಕಲ್ವ. ಈಗ ಜಮ್ನಾಲಾಲ್ ಬಜಾಜ್ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಈಗ 3 ಸರ್ತಿ ನಮ್ಗೆ ಇದೇ ಕೇಸ್ನಲ್ಲಿ ಎಳೆದಿದ್ದಾರೆ. ರಾಷ್ಟ್ರೀಯ ಮಟ್ಟದ ಮಾರುಕಟ್ಟೆ ಈಗ ನಾವು ಮಾಡಬೇಕನ್ನೋದು ಈಗ ಹರಿಯಾಣದಲ್ಲಿ ಒಂದು ಮಾಡಿದ್ದಾರೆ. ಅದೇ ಮಾಡೆಲನ್ನು ನಾವು ಅದಕ್ಕಿಂತಲೂ ಇಂಪ್ರೂವ್ಮೆಂಟ್ ಏನು ಮಾಡೋಕ್ಕಾಗತ್ತೆ, 270 ಎಕರೆನಲ್ಲಿ ನಮಗೆ ಯಾವ ರೀತಿ ಯುಟಿಲೈಸೇಷನ್ ಬರುತ್ತೆ ನೋಡಿಕೊಂಡು ಸೊ ರಾಷ್ಟ್ರ ಮಟ್ಟದ ಒಂದು ಮಾರುಕಟ್ಟೆ ನಾವು ಮಾಡಬೇಕನ್ನೋದು ಅವಾಗೇ ಮೆಗಾ ಮಾರ್ಕೆಟ್ ಮಾಡಬೇಕಂತೇಳಿ ಆ ಕಾಲದಲ್ಲಿ ನಿರ್ಣಯ ಆಗಿದೆ. ಅದನ್ನು ಮಾಡ್ತೀವಿ ಈ ಸರ್ತಿ. ನಾವು ದುಡ್ಡಿನ ವ್ಯವಸ್ಥೆ ಮಾಡ್ಕೋಬೇಕಲ್ವ. ಎಲ್ಲ ಸೌಲಭ್ಯಗಳು ಇರಬೇಕು ಅಂತ. ಈಗ ಆಲ್ರೆಡಿ ಎಸ್ಟಾಬ್ಲಿಷ್ ಆಗೇ ಬಿಟ್ಟಿದ್ದಾವಲ್ಲ. ಈಗ ನೋಡಿ, ಈಗ ಬ್ಯಾಡಗಿನಲ್ಲಿ ಚಿಲ್ಲಿ ಮಾರ್ಕೆಟಿಗೆ ವಿಶೇಷ ಒತ್ತು ಕೊಟ್ವಿ ನಾವು. ಈಗ ಅದು ಇಂಟರ್ನ್ಯಾಷನಲ್ ಚಿಲ್ಲಿ ಮಾರ್ಕೆಟ್ ಆಗಿದೆ. ನಿಮ್ಗೆ ಹೇಳ್ಬೇಕಂದ್ರೆ ಅವರಿಗೆ ಲ್ಯಾಂಡ್ ಅಕ್ವಿಸಿಷನ್ಗೆ ನಮ್ಮ APMCಯಿಂದನೇ ನಿಮ್ಗೆ ಹೇಳ್ಬೇಕಾದ್ರೆ ಅವರಿಗೆ ರಸ್ತೆಗೆ ನಾನು 13 ಕೋಟಿ ನಾನು ಕೊಟ್ಟಿದ್ದೀನಿ, 10 ಕೋಟಿ ಸರ್ಕಾರದಿಂದ ಲ್ಯಾಂಡ್ ಅಕ್ವಿಸಿಷನ್ ದುಡ್ಡು ಕೊಟ್ಟು ರೋಡ್ ಮಾಡಿಕೊಟ್ಟಿದ್ದೀವಿ. ಪಾರ್ಕಿಂಗಿಗೆ ನಾನೇ 13 ಕೋಟಿ ಪಾರ್ಕಿಂಗ್ ಸ್ಲಾಟ್ ಮಾಡಿಕೊಟ್ಟಿದ್ವಿ ಬ್ಯಾಡಗಿಗೆ. ನಿಮ್ಗೆ ಹೇಳಬೇಕಪ್ಪ ಅಂತಂದರೆ ಈ ಲಾಸ್ಟ್ ಇಯರ್ ನಮ್ಮಲ್ಲಿ 82,000 ಕೋಟಿ ವ್ಯವಹಾರ ಆಗಿದೆ ಎಂಟೈರ್ ಸ್ಟೇಟ್ನಲ್ಲಿ. ಎಲ್ಲೆಲ್ಲಿ ಉಳ್ಳಾಗಡ್ಡಿಗೆ ಫೋಕಸ್ ಮಾಡೋಕ್ಕೆ ಅವಕಾಶ ಇದೆ ಅಲ್ಲಿ ಉಳ್ಳಾಗಡ್ಡಿಗೆ ಫೋಕಸ್ ಮಾಡಿದ್ದೀವಿ. ಚಿಲ್ಲಿ ಮಾರ್ಕೆಟಿಗೆ ಎಲ್ಲಿ ಫೋಕಸ್ ಮಾಡಬೇಕು ಅಲ್ಲಿ ಫೋಕಸ್ ಮಾಡಿದ್ದೀವಿ. ರಾಯಚೂರು ಮತ್ತು ಗುಲ್ಬರ್ಗಾದಲ್ಲಿ ಈಗ ಕಾಟನ್ಗೆ, ಬಳ್ಳಾರಿಗೆ ಕಾಟನ್ಗೆ ಫೋಕಸ್ ಮಾಡ್ತಾಯಿದ್ದೀವಿ. ಆ ರೀಜ್ನಲ್ ಏರಿಯಾನಲ್ಲಿ ಯಾವುದ್ಯಾವ್ದ್ರ ಡಿಮಾಂಡ್ ಇದೆ ಅದರ ಪ್ರಕಾರ ನಾವು ಫೋಕಸ್ ಮಾಡಿ ಅವರಿಗೆ ಇನ್ಫ್ರಾಸ್ಟ್ರಕ್ಚರನ್ನು ಕೊಡ್ತಾಯಿದ್ದೀವಿ. ವಿಸಿಟ್ ಮಾಡಬೇಕಲ್ಲ. ಈಗ ಅದನ್ನು ಫಿಸಿಕಲಿ ಇನ್ನಾಗಿ ಪೊಸಿಷನ್ ಅಂತೂ ನಾವು ತೊಗೊಂಡಿದ್ದೀವಿ ದುಡ್ಡು ಕೊಟ್ಟು. ಇನ್ಮೇಲೆ ಒಳಗೆ ಏನೇನು ಇನ್ನೂ ಕಾರ್ಡ್ನ ಟೈಪೇ ಇದೆ, ಅದು ಒಳಗೆ ಇನ್ನೂ ಒಂದು ಸ್ವಲ್ಪ ಮರ ಗಿರ ಇದ್ದಾವೆ, ಎಲ್ಲೆಲ್ಲಿ ಏನೇನಿದೆ ಸ್ವಲ್ಪ ಲ್ಯಾಂಡ್ ಇತ್ತು, ಎಲ್ಲೆಲ್ಲಿ ಅವರು ತೊಗೊಂಡಿದ್ದವ್ರು ಟ್ರಸ್ಟಿಗೆ ತೊಗೊಂಡಿದ್ರು. ಅವರು ಜಮ್ನಾಲಾಲ್ ಬಜಾಜ್ದವರು ಆ ಟ್ರಸ್ಟಿಗೆ ಅಷ್ಟು ರಿಕ್ವೈರ್ಮೆಂಟು ಇರಲಿಲ್ಲ. ಅವ್ರು 270 ಅಲ್ಲ 400 ಎಕರೆ 430 ಎಕರೆ ಅಕ್ವೈರ್ ಮಾಡಿದ್ದಾರೆ ಅವರು. ಅದರಲ್ಲಿ ನಾವು APMC ಅವ್ರು ತೊಗೊಂಡಿದ್ದು 270 ಎಕರೆ. ಬಟ್ ವೇಸ್ಟೇ ಬಿದ್ದಿದೆ ಅದು ಇಲ್ಲಿವರೆಗೆ. ಅವ್ರದ್ದೇನು ಟ್ರಸ್ಟ್ ಅಂದರೆ ಬೆಗರ್ಸ್ಗೇನೋ ರಿಹ್ಯಾಬಿಲಿಟೇಟ್ ಮಾಡೋಕೆ ಅಷ್ಟೇ ಅಂತ ಹೇಳ್ತಾರೆ, ಅದು ಕೂಡ ಫೋಕಸ್ ಮಾಡಿಲ್ಲ.